ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಯ್ತು ಅಂತೀವಿ. ಟೆನ್ಷನ್ನು, ಡಿಪ್ರೆಷನ್ನು ಹುಚ್ಚಿಡ್ದಂಗೆ ಆಗ್ತಾಯಿದೆ ಅಂತೀವಿ. ಈ ನೆಗೆಟಿವಿಟಿಯಿಂದ ಪಾರಾಗೋದು ಹೇಗೆ? ನಾವು ಯಾವುದೇ ವಿಚಾರ ಜೊತೆ ಪೈಪೋಟಿ ಮಾಡಿದಾಗ ಅದು ನಮ್ಮ ಹಿಂದೆ ಬೀಳ್ತದೆ. ಎಷ್ಟು ನಾವು ವಿಚಾರ ಬರಬಾರ್ದು ಅಂದ್ಕೊಳ್ತೀವೋ ಅಷ್ಟು ವಿಚಾರ ಬರ್ತಾ ಹೋಗ್ತದೆ. ಈ ಬರಬಾರ್ದು ಅಂದುಕೊಳ್ಳುವ ಚೇಷ್ಟೆಯಲ್ಲೇ ವಿಚಾರಕ್ಕೆ ಇನ್ನೂ ಬಲ ಸಿಗ್ತದೆ. ವಿಚಾರ ಬರಬಾರ್ದು ಅಂದುಕೊಂಡ ವಿಚಾರದಿಂದ ಮುಕ್ತರಾಗಲಿಕ್ಕಾಗಲ್ಲ. ವಿಚಾರದ ಪ್ರತಿ ಸಾಕ್ಷಿ ಆಗಬೇಕು, ಆವಾಗ ಮುಕ್ತರಾಗ್ತೀವಿ. ಸಾಕ್ಷಿ ಅಂದರೆ ವಿಚಾರ ಬರೋದು ಹೋಗೋದನ್ನು ಗಮನಿಸೋದು, ನೋಡೋದು, ಒಳ್ಳೆಯದು ಕೆಟ್ಟದ್ದು ಯಾವ ಜಡ್ಜ್ಮೆಂಟ್ ಪಾಸ್ ಮಾಡದೇ ಇರೋದು, ನಿರ್ಧಾರ ತಗೊಳ್ಳದೆ ಉದಾಸೀನತೆ, ತಟಸ್ಥ ಭಾವದಲ್ಲಿರೋದು. ವಿಚಾರ ಬಂದರೂ ಓಕೆ, ಬರೆದಿದ್ದರೂ ಓಕೆ ಅನ್ನೋ ಸ್ಥಿತಿ. ನಾವು ಈ ರೀತಿ ಇದ್ದಾಗ ವಿಚಾರ ತಿರೋಹಿತ ಆಗ್ತದೆ, ಶೂನ್ಯ ಆಗ್ತದೆ. ಆ ಶೂನ್ಯದಲ್ಲೂ ಸಹ ಇದೇ ಶಾಂತಿ, ಇದೇ ಧ್ಯಾನ ಅನ್ನಬಾರ್ದು, ಅದು ಸಹ ವಿಚಾರ ಆಗ್ತದೆ. ಶೂನ್ಯದಲ್ಲೂ ಅವೇರ್ ಆಗಿರಬೇಕು, ಪ್ರತಿಕ್ರಿಯಿಸಬಾರ್ದು. ಶೂನ್ಯದಲ್ಲೂ ಸಹ ಸಾಕ್ಷಿ ಆಗಬೇಕು, ಅದರಲ್ಲೂ ಸಹ ಉದಾಸೀನತೆ, ತಟಸ್ಥ ಭಾವದಲ್ಲಿ ಅವೇರ್ ಆಗಿರುವಂಥದ್ದು. ವಿಚಾರದ ಆಟ ಇನ್ನು ನಿಮ್ಮ ಮುಂದೆ ನಡೆಯಲ್ಲ. ಆ ರೀತಿ ನೀವು ಸಾಕ್ಷಿ ಭಾವದಲ್ಲಿದ್ದಾಗ ನಿಜವಾದ ಧ್ಯಾನ, ಶೂನ್ಯ, ಶಾಂತಿ, ಸೈಲೆನ್ಸ್ ಸ್ಥಾಪನೆ ಆಗುತ್ತೆ. ಆವಾಗಲೇ ನಾವೇನು ಯೋಚನೆ ಮಾಡ್ತಾಯಿದ್ದೀವೋ ಅದಕ್ಕೆ ಬೇಕಾದಂಥ ಪರಿಹಾರ, ಸೊಲ್ಯೂಷನ್ ಸಿಗ್ತದೆ. ವಿಚಾರ ಮಾಡಿ 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 ತಲೆ ಕೆಟ್ಟು ಹೋಗಿದೆ ಅಂತೀವಲ್ಲ, ಅದರಿಂದ ಸೊಲ್ಯೂಷನ್ ಸಿಗಲ್ಲ. ಸೈಲೆನ್ಸಿಂದ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಾಗ ಏನು ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ.